ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅದು ಕೂಡ ಕೌಟುಂಬಿಕ ಕಲಹಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಬಹಳ ಗಂಭೀರವಾಗಿರುವಂತಹ ಆರೋಪ ಡೌರಿ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿರೋದು. ಸೊಸೆಗೆ ವರದಕ್ಷಿಣೆ ಕಿರುಕುಳದ ಆರೋಪದ ಅಡಿಯಲ್ಲಿ ಏಟು ಆಗಿದ್ದಾರೆ ಎಸ್ ನಾರಾಯಣ್. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರು ಹೆಚ್ಚಿನ ಹಣಕ್ಕೆ ಒತ್ತಾಯ ಮಾಡ್ತಿದ್ದಾರೆ, ಕಿರುಕುಳ ಆಗ್ತಾ ಇದೆ, ಹರಾಸ್ಮೆಂಟ್ ಆಗ್ತಿದೆ ಅಂತ ಡೌರಿ ಕೇಸನ್ನು ಹಾಕಿದ್ದಾರೆ. ಮಾವ ನಾರಾಯಣ್ ಪತಿ ಪವನ್ ವಿರುದ್ಧ ಪವಿತ್ರ ಅವರು ದೂರನ್ನ ದಾಖಲಿಸಿರೋದು. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ದೂರನ್ನ ಆಧರಿಸಿ ಈಗ ಎಫ್ಐಆರ್ ಅನ್ನ ಪೊಲೀಸರು ಮಾಡಿದ್ದಾರೆ. 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಮತ್ತು ಪವಿತ್ರ ಮದುವೆ ಆಗತ್ತೆ. ಅಂದ್ರೆ 5 ವರ್ಷಗಳ ಹಿಂದೆ ಮದುವೆ ವೇಳೆ ಸಾಕಷ್ಟು ವರದಕ್ಷಿಣೆಯನ್ನ ಕೊಟ್ಟಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡೂ ಕೂಡ ತಪ್ಪು. ಇಲ್ಲಿ ವರದಕ್ಷಿಣೆ ಕೊಟ್ಟಿದ್ರು ಅನ್ನೋದು ಮಾಹಿತಿ. ಓದಿರದ ಕಾರಣ ಕೆಲಸ ಇಲ್ಲದೆ ಎಸ್ ನಾರಾಯಣ್ ಪುತ್ರ ಪವನ್ ಮನೇಲೇ ಇದ್ರಂತೆ. ತಾನೇ ಕೆಲಸ ಮಾಡಿ ಪವನ್ನೂ ಸಾಕ್ತಾ ಇದ್ದೆ ಅಂತ ಪವಿತ್ರ ಅವರು ಹೇಳ್ಕೊಂಡಿದ್ದಾರೆ. ಆಮೇಲೆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿಗೆ ಸಾಕಷ್ಟು ಹಣವನ್ನ ಪವಿತ್ರ ಇನ್ವೆಸ್ಟ್ ಮಾಡಿರ್ತಾರೆ. ಲಾಸ್ ಆಗಿ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಕ್ಲೋಸ್ ಆಗುತ್ತೆ. ಆಮೇಲೆ ಮತ್ತೆ 10 ಲಕ್ಷ ರೂಪಾಯಿ ಸಾಲ ಮಾಡಿ ಪತ್ನಿ ಪವಿತ್ರ ಎಸ್ ನಾರಾಯಣ್ ಪುತ್ರನಿಗೆ ಕೊಡ್ತಾರಂತೆ.